ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ಇಡ್ಲಿ ವಡೆ ಸಾಂಬಾರು ಚಟ್ನಿ ಮಾಡೋದನ್ನೇ ಹೇಳ್ಕೊಡ್ತೀನಿ. ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ. 1 ಕಪ್ ಉದ್ದಿನಬೇಳೆ ತೊಗೊಂಡ್ರೆ 4 ಕಪ್ ರವೆ ತೊಗೋರಿ, ಇಡ್ಲಿ ರವೆ. ಅವು ಎರಡು ಸ್ವಚ್ಛ ತೊಳೆದು ನೆನೆಯಕ್ಕೆ ಇಡ್ರಿ. ಮುಂಜಾನೆ ನೆನೆಯಿಟ್ರೆ ಸಾಯಂಕಾಲ ರುಬ್ಬಿ ಮಾಡ್ಬೋದು ರೀ. ಉದ್ದಿನಬೇಳೆ ರವೆ ಎಷ್ಟು ನೆನಿತೈತಿ ಅಷ್ಟು ಇಡ್ಲಿ ಸ್ಮೂತು ಚಲೋ ಬರ್ತಾವೆ ರೀ. ನಾವು ಏನು ಉದ್ದಿನಬೇಳೆ ತೊಗೊಂಡಿವ್ರಿ ಅದೇ ಕಪ್ಪಿಲ್ಲ ಅರ್ಧ ಕಪ್ ಅವಲಕ್ಕಿ ತೊಗೊಂಡು ನೆನೆ ಹಾಕಿರಿ. ಅರ್ಧ ತಾಸು ಮುಂಚೆಗೆ ನೆನೆ ಹಾಕಿರಿ ಉದ್ದಿನಬೇಳೆ ರುಬ್ಬೋಕ್ಕೆ ಮುಂಚೆಗೆ. ಉದ್ದಿನಬೇಳೆ ನೆನೆ ಹಾಕಿ 4-5 ತಾಸು ಆಗೈತೆ ರೀ. ಈಗ ನಾನು ಉದ್ದಿನಬೇಳೆ ರುಬ್ಕೊತೀನಿ ರೀ. ಸಣ್ಣಗೆ ರುಬ್ಕೋರಿ. ಅದ್ರಾಗ ನೆನೆ ಹಾಕಿದ ಅವಲಕ್ಕಿ ಹಾಕಿ ರುಬ್ಬಿ ಎರಡು ಕೂಡಿಸಿ ಸಣ್ಣಗೆ ರುಬ್ಕೊಂಬಿಡ್ರಿ. ನೋಡಿರಿ ಈ ಥರ ಬರ್ಬೇಕು ರೀ. ರುಬ್ಬಿದಂಥ ಉದ್ದಿನಬೇಳೆ ಒಳಗೆ ನೆನೆಸಿದ ರವೆ ಐತಲ್ಲ, ರವಾದ ನೀರೆಲ್ಲ ತೆಗೆದು ಅದ್ರಾಗ ಹಾಕಿರಿ. ಒಂದು ಅರ್ಧ ಸ್ಪೂನ್ ಉಪ್ಪು, ಸೋಡಾ ಪುಡಿ ಹಾಕಿ ಎರಡು ಚಂದಂಗೆ ಕಲಿಸ್ಬೇಕ್ರಿ. ಒಂದು 5-10 ನಿಮಿಷನಾರ ಕಲಿಸ್ಬೇಕ್ರಿ. ಕನ್ಸಿಸ್ಟೆನ್ಸಿ ಹಿಂಗೆ ಬರ್ಬೇಕು ನೋಡಿರಿ. ಇದನ್ನು ಮುಚ್ಚಿ ರಾತ್ರಿ ಪೂರ ನೆನೆಯೋಕೆ ತೆಗೆದಿಡ್ರಿ. ಉದ್ದಿನ ವಡೆ ನಾಳೆ ಮಾಡ್ಬೇಕಂದ್ರೆ ಇವತ್ತಿನ ದಿನ ರಾತ್ರಿನ ಉದ್ದಿನಬೇಳೆನ ನೆನೆ ಹಾಕ್ರಿ. ನೆನೆ ಹಾಕಿದ ಹಿಟ್ಟು ಹಿಂಗೆ ಉಬ್ಬಿ ಬರ್ಬೇಕ್ರಿ. ಅದು ಹಂಗಂದ್ರೆ ಇಡ್ಲಿ ಚಲೋ ಬರ್ತಾವ್ರಿ. ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಕಾಸಕ್ಕೆ ಇಟ್ಟಿನ್ರಿ. ಒಂದು 5 ನಿಮಿಷ ಮುಂಚೆಗೆ ಕಾಸಕ್ಕೆ ಇಡ್ರಿ. ಇಡ್ಲಿ ಪಾತ್ರೆ ಒಳಗೆ ಬ್ಯಾಟರ್ ಹಾಕಿ ಎಲ್ಲ ಇದ್ರ ಪಾತ್ರೆ ಒಳಗೆ ಬ್ಯಾಟರ್ ಹಾಕಿ ಎಲ್ಲ ಇಡ್ಲಿ ಪಾತ್ರೆ ಅದ್ರಾಗ ಇಡ್ರಿ. ಇಟ್ಟು ಅದ್ರ ಮೇಲೆ ಒಂದು ವಜ್ಜಂದು ಗುಂಡು ಇಡ್ರಿ. ಹಂಗಂದ್ರೆ ನೀರಿಂದು ಕಾವು ಅದ್ರಾಗ ಇರ್ತೈತಿ, ಚಲೋ ತಂಗೆ ಇಡ್ಲಿ ಬೇಯ್ತಾವು ನೋಡಿರಿ. ಹಿಂಗಾಗ್ಯಾವ್ರಿ. ನೋಡಿರಿ ಹೆಂಗೆ ಇಡ್ಲಿ ಬಡ ಬರಂತಾವು. ಅಲ್ಲೇ ಹೇಳೋದ ಮರ್ತಿದ್ದೆ. ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅದ್ರಾಗ ಇಡ್ಲಿ ಬ್ಯಾಟರ್ ಹಾಕ್ರಿ. ಹಂಗಂದ್ರೆ ಲಗು ಬರ್ತಾವೆ ಇಡ್ಲಿ. ನಾನು ಹೇಳ್ದಂಗೆ ಮಾಡಿದ್ರೆ ಹಿಂಗೆ ಹಾಕೋ ನೋಡಿರಿ ಇಡ್ಲಿ ಮೆದು ಚಲೋ ಬರ್ತಾವ್ರಿ ಇಡ್ಲಿ. ಸಾಂಬಾರು ಮಾಡೋಕೆ ಕುಕ್ಕರ್ನಾಗ ಅರ್ಧ ಕಪ್ಪು ತೊಗರಿಬೇಳೆ, 1-2 ಟಮಾಟಿ, ಕೊತ್ತಂಬರಿ, ಸ್ವಲ್ಪ ಎಣ್ಣೆ, ಅರಶಿನ ಹಾಕಿ ಹಾಕಿ ಒಂದು 3-4 ಸೀಟಿ ಹೊಡೆಸ್ರಿ. ಸಾಂಬಾರು ಮಾಡೋಕೆ ಒಂದು ಬಗಾಣಿ ಒಳಗೆ 1 ಚಮಚ ಎಣ್ಣೆ ಹಾಕಿ ಕಾಸಾಕಿಡ್ರಿ. ಸಾಂಬಾರು ಮಾಡೋಕೆ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ, ಗಜರಿ, ಬೀನ್ಸ್, ಆಲೂಗಡ್ಡಿನ ತಗೋರಿ. ಎಣ್ಣೆ ಬಿಸಿ ಆಗೈತಿ. ಅದ್ರಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಸಣ್ಣನಾಗ ಇಟ್ಟು ಕೆಂಪು ಬರಂಗೆ ಹುರ್ರಿ. ಹುರ್ಕೊಂಡ್ಮೇಲೆ ಅದ್ರಾಗ ಕಟ್ ಮಾಡಿದಂಥ ಉಳ್ಳಾಗಡ್ಡಿ, ಗಜರಿ, ಬೀನ್ಸ್ ಆಯ್ತಲ್ಲ ಹಾಕಿ ಚಂದಂಗೆ ಬಾಳಿಸ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಅರಿಶಿನ, ಸಾಂಬಾರು ಮಸಾಲ ಎಲ್ಲ ಮಸಾಲೆ ಹಾಕಿ ಸಣ್ಣಗೆ ಉರಿಯಾಗ ಬೇಯಿಸ್ಬೇಕ್ರಿ. ಬ್ಯಾಳಿ ಕುದಿಸಿದ ನೀರು ಇರ್ತೈತಲ್ರಿ ಅದು ಒಂದು ವಾಟಿ ಒಳಗೆ ತಕ್ಕೋರಿ. ತೆಗ್ದಂಥ ನೀರನ್ನು ಇಲ್ಲೇ ವಜಟಿ ಒಳಗೆ ಹಾಕ್ಕೊಂಬಿಡ್ರಿ. ಚಂದಾಗ ಅವು ಬೇಯಿಲ್ರಿ. ಆಲೂಗಡ್ಡಿ, ಗಜರಿ ಎಲ್ಲ ಬೇಯಿಲ್ರಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಬಿಡ್ರಿ. ಸೀಟಿ ಹೊಡೆಸಿದ್ದ ಬ್ಯಾಳೆ ಐತಲ್ಲ ಅದು ಟಮಾಟಿ ಎಲ್ಲ ಮ್ಯಾಶ್ ಮಾಡಿಕೊಂಡು ತೆಗೆದಿಟ್ಕೋರಿ. ಈಗ ಆಲೂಗಡ್ಡಿ ಉಳ್ಳಾಗಡ್ಡಿ ಎಲ್ಲವು ಚಂದಂಗೆ ಬೇಯ್ತಾವ್ರಿ. ಅದನ್ನು ಮ್ಯಾಶರ್ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋರಿ. ಪೂರ ಸಣ್ಣ ಮಾಡಬೇಡ್ರಿ. ಬೇಯಿಸಿಟ್ಟಂಥ ತೊಗರಿಬೇಳೆ ಹಾಕ್ರಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನೀರು ಎಷ್ಟು ಬೇಕು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋರಿ. ನೋಡಿರಿ ಸಾಂಬಾರು ರೆಡಿ ಆತ್ರಿ. ಚಟ್ನಿಗೆ ಶೇಂಗಾ ಹುರ್ಕೊಳನ್ರಿ. ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಅಲ್ಲ, ಕೊತ್ತಂಬರಿ ಹುರಿದಿದ್ದು ಶೇಂಗಾ ತಗೋರಿ. ಎಲ್ಲ ಮಿಕ್ಸಿ ಜಾರ್ನೊಳಗೆ ಹಾಕಿರಿ. ಹಾಕಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ರುಬ್ಕೋರಿ. ಮತ್ತು ಅದ್ರಾಗ ಒಂದು ಸ್ವಲ್ಪ ಪುಟಾಣಿನ ಹಾಕಿ ರುಬ್ಬಿಡ್ರಿ. ಹಂಗಂದ್ರೆ ಚಟ್ನಿ ಚಲೋ ಬರ್ತರಿ. ಚಟ್ನಿಗೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಕಿ ಚಟ ಉಡಿಸ್ರಿ. ಕೆಂಪಗೆ ಆದಮೇಲೆ ಚಟ್ನಿ ಆಗಿರ್ತೈತಲ್ಲ ಚಟ್ನಿ ಒಳಗೆ ಹಾಕ್ರಿ. ಹಂಗಂದ್ರೆ ಘಮ ವಾಸನೆ ಬರ್ತ್ರಿ ಚಟ್ನಿ. ಆಯ್ತು ನೋಡಿ ಇಡ್ಲಿ ಚಟ್ನಿನೂ ರೆಡಿ ಆತ್ರಿ ನಮ್ದು. ಈಗ ನಾವು ವಡಾದ ರೆಡಿ ಮಾಡ್ಕೊಳನ್ರಿ. ನಿನ್ನೆ ರಾತ್ರಿನ ನಾನು ವಡಾಕ ನೆನೆ ಹಾಕಿದ್ರಿ ಉದ್ದಿನಬೇಳೆ. ಈಗ ನೋಡಿರಿ ಉದ್ದಿನಬೇಳೆ ಚಲೋ ತಂಗೆ ನೆಂದೈತ್ರಿ. ಇದು ಮಿಸ್ಕಿ ಜಾರ್ನೊಳಗೆ ಹಾಕಿ ಸಣ್ಣಗೆ ರುಬ್ಕೊಳನ್ರಿ. ಉದ್ದಿನಬೇಳೆ ರುಬ್ಕೊಂಡು ಒಂದು ಬಾಣಲೆಯೊಳಗೆ ತೆಗೆದಿಟ್ಕೋರಿ. ಅದ್ರಾಗ ಹಾಕಕ್ಕೆ ನಾನು ಕೊತ್ತಂಬರಿ, ಕರಿಬೇವು, ಹಸಿ ಕೊಬ್ಬರಿಯನ್ನು ಸಣ್ಣ ಕಟ್ ಮಾಡ್ಕೊಂಡಿನಿ ರೀ. ರುಬ್ಬಿದಂಥ
ಉದ್ದಿನ ಬೇಳೆನ ಚೆಂದಾಗಿ ಮಿಕ್ಸ್ ಮಾಡಿಕೊಡ್ರಿ. ಅದು ಚೆಂದ ಹದಕ್ಕೆ ಬಂದೈತಿಲ್ಲ ಅನ್ನೋದು ಹಿಂಗೆ ಟೆಸ್ಟ್ ಮಾಡಿರಿ. ಅದ್ರಾಗ ಎಲ್ಲ ಕಟ್ ಮಾಡಿದ್ದು ಹಾಕ್ರಿ. ಮತ್ತು ಇನ್ನೊಮ್ಮೆ ಅದು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ. ಎಣ್ಣೆ ಈಗ ಕಾದೈತಿ, ವಡೆ ಹಾಕೋಕೆ ರೆಡಿ. ಹಿಂಗೆ ನೀವು ಚಹಾ ಕಾಸೋ ಜಾಳ್ಗೆ ತೊಗೊಂಡು ಹಿಂಗೆ ವಡೆ ಹಾಕ್ಬೋದು ರೀ, ಇಲ್ಲ ಕೈಲೇನೋ ಹಾಕ್ಬೋದು ರೀ. ನೋಡಿರಿ ರೆಡಿ ಆದವು ರೀ ಉದ್ದಿನ ವಡೆ. ಹಿಂಗೆ ಗರಿ ಗರಿ ಆಗಿ ಬರ್ಬೇಕು ರೀ ಕೆಂಪಗೆ. ನಾ ಹೇಳಿದಂಗೆ ಕನ್ಸಿಸ್ಟೆನ್ಸಿ ರೆಸಿಪಿ ಮಾಡಿದ್ರೆ ಹಿಂಗೆ ಉದ್ದಿನ ವಡೆ, ಇಡ್ಲಿ, ಸಾಂಬಾರು, ಚಟ್ನಿ ಮಾಡ್ಬೋದು ರೀ. ಎಲ್ಲ ರುಚಿ ರುಚಿಯಾಗಿ ರೆಸಿಪಿ ಹಾಕ್ಕವ್ರಿ. ಥ್ಯಾಂಕ್ ಯು ರೀ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನನ್ನ ಮತ್ತೆ ನೆಕ್ಸ್ಟ್ ವಿಡಿಯೋ ಕುಕ್ಕಿಂಗ್ ವಿಡಿಯೋ ನೋಡೋಕೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.